ಚಿಕ್ಕೋಡಿಯ ಕೆಎಲ್ಇ ಸಂಸ್ಥೆಯ ಸಿಬಿಕೋರೆ ಪಾಲಿಟೆಕ್ನಿಕ್ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವಿಕಾಂತೇಗೌಡ ಅವರಿಂದ ಒಂದು ದಿನದ ವಿದ್ಯಾರ್ಥಿಗಳಿಗಾಗಿ ಕಾನೂನು ಅರಿವು ಕಾರ್ಯಕ್ರಮ. ಸಮಾಜದ ಸ್ವಾಸ್ಥ್ಯ ಕಾಪಾಡುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಹೇಳಿದರು. ಅವರು ಚಿಕ್ಕೋಡಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಸಿಬಿಕೋರೆ ಪಾಲಿಟೆಕ್ನಿಕ್ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಕಳೆದ ಶುಕ್ರವಾರ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳ ಜೊತೆ ಸಂವಹನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಅಪರಾಧಗಳನ್ನು ಕೇವಲ ಕಾನೂನಿನಿಂದ ತಡೆಗಟ್ಟಲು ಅಸಾಧ್ಯ. ಪ್ರಜ್ಞಾವಂತರು ಇಲಾಖೆಯೊಂದಿಗೆ ಕೈ ಜೋಡಿಸಬೇಕು ಎಂದರು. ಅಪರಾಧಗಳನ್ನು ತಡೆಗಟ್ಟಲು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಸುಲಭವಾಗಿ ಸಿಗತಕ್ಕಂತಹ ಅದು ಯಾವ ರೀತಿಯಾಗಿ ಇರಬಹುದು, ಇವುಗಳನ್ನ ಸೇರಿಸುವ ಮೂಲಕ ತಮ್ಮ ಶಕ್ತಿಯನ್ನ, ತಮ್ಮಲ್ಲಿರತಕ್ಕಂತಹ ಒಂದು ಸ್ಥೈರ್ಯವನ್ನ, ತಮ್ಮಲ್ಲಿರತಕ್ಕಂತಹ ಈ ದೇಶಕ್ಕೆ ನೀಡಬಹುದಾದಂತಹ ಒಂದು ಬಹುದೊಡ್ಡ ಕೊಡುಗೆಯನ್ನ ತಮಗೆ ಗೊತ್ತಿಲ್ಲದಾಗೆ ಕಳೆದುಕೊಳ್ತಾ ಇದ್ದಾರೆ. ಇದು ಹೀಗಾಗಿ ನಾವೆಲ್ಲರೂ ಕೂಡ ಇದರ ಕಡೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಆ ರೀತಿ ಕೊಟ್ಟಾಗ ಮಾರಕ ವಸ್ತುವನ್ನ ಎಲ್ಲಿ ಮಾರಾಟ ಆಗ್ತದೋ, ಎಲ್ಲಿ ಬೆಳೀತಾರೋ, ಎಲ್ಲಿ ಸಾಗಾಣಿಕೆ ಮಾಡ್ತಾರೋ ಅಂತದ್ರ ಬಗ್ಗೆ ಹೆಚ್ಚು ಗಮನವನ್ನ ನಾವೆಲ್ಲರೂ ಕೊಡಬೇಕಾಗ್ತದೆ. ಮತ್ತು ಈ ಬಗ್ಗೆ ಯಾವುದೇ ಮಾಹಿತಿಯನ್ನ ಪೊಲೀಸ್ ಇಲಾಖೆ ಜೊತೆ ನೀವು ಹಂಚಿಕೊಳ್ಬಹುದು. ಹೀಗಾಗಿ ನಮ್ಮ ಮಕ್ಕಳೆಲ್ಲರಿಗೂ ನಾವು ಹೆಣ್ಣು ಮಕ್ಕಳ ಬಗ್ಗೆ ಒಂದು ಗೌರವವಾದ ಭಾವನೆಯನ್ನು ಹೊಂದಿರಬೇಕು. ಗೊತ್ತಿರಿದ್ದೀರಿ, ನಾವೆಲ್ಲರೂ ಸಮಾನ. ಆ ಒಂದು ಮನೋಭಾವ ಬಂದಾಗ ಗಂಡು ಹೆಣ್ಣೆಲ್ಲ ಸಮಾನ, ನಾವೆಲ್ಲರೂ ಸಮಾನ, ಎಲ್ಲರೂ ನಮ್ಮೆಲ್ಲರಿಗೂ ಇರ್ತಕ್ಕಂಥ ವ್ಯಕ್ತಿತ್ವ, ಘನತೆ, ಇದೆಲ್ಲರೂ ಅದಕ್ಕೆ 12ನೇ ಪ್ರಾಚಾರ್ಯ ಬಿಎ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಡಿವೈಎಸ್ಪಿ ಡಿಎಸ್ ಅಂಗಡಿ, ಪಿಎಸ್ಐ ಸಂಗಮೇಶ್ ದಿಡಗಿನಹಾಳ್, ಎಎಸ್ಐ ಕೋಳೂರ್ ಹಾಗೂ ಹಿರಿಯ ಪೊಲೀಸ್ ಸಿಬ್ಬಂದಿ ಮುರನಾಳ್ ಉಪಸ್ಥಿತರಿದ್ದರು. ಎಚ್ಆರ್ ಪಾಟೀಲ್ ಸ್ವಾಗತಿಸಿದರು. ಪ್ರೊಫೆಸರ್ ಐಕೆ ಪಾಟೀಲ್ ವಂದಿಸಿದರು.